ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾವು ಈ ಒಂದು ತರಗತಿಯಲ್ಲಿ ಪ್ರಿಪೋಸಿಷನ್ಸ್ ಉಪಸರ್ಗ ವ್ಯಯಗಳ ಕುರಿತು ಅಧ್ಯಯನ ಮಾಡೋಣ. ಏನಪ್ಪ ಉಪಸರ್ಗ ವ್ಯಯಗಳಂದ್ರ ಪ್ರಿಪೋಸಿಷನ್ಸ್ ಅಂದ್ರೆ ಏನು? ಪ್ರಿಪೋಸಿಷನ್ಸ್ ಅಪ್ಪ ಅಂತಂದ್ರ ಲಿಂಕ್ ಮಾಡ್ತಕ್ಕಂತ ವರ್ಡ್ಗಳು. ಯಾವುದರ ನಡುವೆ ಲಿಂಕ್ ಮಾಡ್ತಿರ್ಬೇಕು? ನೌನ್ ಅಥವಾ ಪ್ರನೌನ್ ಅನ್ನ ಏನ್ ಹೇಳ್ರಿ? ನೌನ್ ಅಥವಾ ಪ್ರನೌನ್ ಅನ್ನ ಅದರ್ ವರ್ಡ್ಸ್, ಆ ಸೆಂಟೆನ್ಸ್ ಅಲ್ಲಿ ಇರುವಂತಹ ಅದರ್ ವರ್ಡ್ಸ್ ಗಳೊಡನೆ ಅದೇನ್ ಮಾಡ್ತಿರ್ಬೇಕು? ಲಿಂಕ್ ಮಾಡ್ತಿರ್ಬೇಕು. ಅಥವಾ ನಾಮಪದ ಅಥವಾ ಸರ್ವನಾಮಪದಗಳ ಮತ್ತು ಇನ್ನು ಉಳಿದಂತಹ ಪದಗಳ ನಡುವಿನ ರಿಲೇಶನ್ಶಿಪ್, ಸಂಬಂಧಗಳನ್ನ ತೋರಿಸುವಂತಹ ಪದಗಳಿಗೆ ನಾವೇನಂತೀವಪ್ಪ ಅಂತಂದ್ರ ಪ್ರಿಪೋಸಿಷನ್ಸ್ ಅಂತೀವಿ. ಆ ಅದರ್ ವರ್ಡ್ಸ್ ಅಂದ್ರೆ ಯಾವ್ಯಾವ ಆಗಿರ್ಬಹುದು? ವರ್ಬ್ ಆಗಿರ್ಬಹುದು, ಪ್ರನೌನ್ಸ್ ಆಗಿರ್ಬಹುದು, ಪ್ರನೌನ್ಗಳಾಗಿರ್ಬಹುದು, ಎಡ್ಜೆಕ್ಟಿವ್ ಗಳಾಗಿರ್ಬಹುದು. ಈ ಎರಡರ ನಡುವೆ ರಿಲೇಶನ್ಶಿಪ್ ಅನ್ನ ತೋರಿಸಿಕೊಡುವಂತಹ ಪದಗಳಿಗೆ ನಾವು ಏನಂತ ಕರಿತೀವಿ? ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ನಾವು ನಾಲ್ಕು ಮುಖ್ಯವಾದಂತಹ ವಿಧಗಳಲ್ಲಿ ಈ ಪ್ರಿಪೋಸಿಷನ್ ಉಪಸರ್ಗ ವ್ಯಯಗಳನ್ನ ನೋಡ್ತೀವಿ. ಯಾವಪ್ಪ ಅಂತಂದ್ರ ಏನನ್ನ ತೋರಿಸ್ತದ ಪ್ರಿಪೋಸಿಷನ್? ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್, ದಿಕ್ಕನ್ನ ತೋರಿಸೋದಕ್ಕ ನಾವೇನು ಪ್ರಿಪೋಸಿಷನ್ ನಾವು ಯೂಸ್ ಮಾಡ್ತೀವಿ. ಯೂಸ್ಡ್ ಟು ಶೋ ಟೈಮ್, ಪ್ರಿಪೋಸಿಷನ್ ಆಫ್ ಟೈಮ್, ಸಮಯವನ್ನ ತೋರಿಸೋಕ ಗುರುತಿಸೋಕ ನಾವೇನ್ ಮಾಡ್ತೀವಿ? ಈ ಒಂದು ಉಪಸರ್ಗ ವ್ಯಯಗಳನ್ನ ಬಳಸ್ತೀವಿ. ಹಾಗೂ ಪ್ರಿಪೋಸಿಷನ್ ಆಫ್ ಪ್ಲೇಸ್, ಸ್ಥಳವನ್ನ ಗುರುತಿಸೋಕ ಎಲ್ಲದ? ಮೇಲ್ಗಡೆ, ಕೆಳಗಡೆ ಅದನ್ನು. ಸ್ಪೇಷಿಯಲ್ ರಿಲೇಶನ್ಶಿಪ್ ಅಂದ್ರೆ ಏನು? ಇದೊಂದು ಸಂಬಂಧವನ್ನು ತೋರಿಸುವಂತಹ ಪದಗಳು, ಪ್ರಿಪೋಸಿಷನ್ಗಳು. ಏನು? ನಾಮಪದ ಮತ್ತು ಆಬ್ಜೆಕ್ಟ್ ನ ನಡುವೆ ಇರ್ತಕ್ಕಂತಹ ರಿಲೇಶನ್ಶಿಪ್ ಅನ್ನ ತೋರಿಸುವ ಪದಗಳಿಗೆ ನಾವೇನಂತ ಕರಿತೀವಿ? ಸ್ಪೇಷಿಯಲ್ ರಿಲೇಶನ್ಶಿಪ್ ಅಂತೇಳಿ ಕರಿತೀವಿ. ಒಂದೊಂದಾಗಿ ನೋಡ್ಕೊಂತ ಹೋದ್ರ ಮೊದಲನೇದಾಗಿ ನಾವು ಇದರ ಬಗ್ಗೆ ನೋಡೋಣ. ಪ್ರಿಪೋಸಿಷನ್ ಆಫ್ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್. ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಅದು ಈ ದಿಕ್ಕನ್ನು ತೆಗೆದುಕೊಂಡಾಗ ನಾವು ಪ್ರಿಪೋಸಿಷನ್ ಗಳನ್ನ ವಾಕ್ಯಗಳಲ್ಲಿ ಯಾವ ರೀತಿಯಾಗಿ ಉಪಯೋಗಿಸ್ತೀವಿ, ಯಾವ ರೀತಿಯಾಗಿ ಬಳಸ್ತೀವಿ ಅಪ್ಪ ಅಂತ ನೋಡ್ಬೇಕಂದ್ರೆ, ಮೊದಲನೇದಾಗಿ ಐ ಲೆಫ್ಟ್ ಮೈ ಪರ್ಸ್ ಬಿಹೈಂಡ್. ಐ ಲೆಫ್ಟ್ ಮೈ ಪರ್ಸ್ ಬಿಹೈಂಡ್. ನಾನು ನನ್ನ ಪರ್ಸ್ ಅನ್ನ ಎಲ್ಲಿ ಬಿಟ್ಟೆ? ಹಿಂದ್ಗಡೆ ಬಿಟ್ಟೆ. ಬಿಹೈಂಡ್ ಎಲ್ಲಿ ಬಿಟ್ಟೆ? ಹಿಂದ್ಗಡೆ. ದಿಕ್ಕನ್ನ ತೋರಿಸುತ್ತದ. ಹಾಗಾಗಿ ಬಿಹೈಂಡ್ ಅನ್ನೋದೇನಾಗುತ್ತ? ಪ್ರಿಪೋಸಿಷನ್ ಆಗಿರ್ತದ. ಐ ಅನ್ನೋದೇನಾಗಿರ್ತದ? ಸಬ್ಜೆಕ್ಟ್ ಆಗಿರುತ್ತೆ. ಲೆಫ್ಟ್ ಅನ್ನೋದು ಇಟ್ ಈಸ್ ಅ ವರ್ಬ್. ಮೈ ಪರ್ಸ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಏನಾಗಿರುತ್ತೆ? ಆಬ್ಜೆಕ್ಟ್ ಆಗಿರುತ್ತೆ. ಎರಡನೇ ಎಕ್ಸಾಂಪಲ್ ನಲ್ಲಿ ದ ಡಾಗ್ ಈಸ್ ಅಂಡರ್ ದ ರೆಡ್ ಕಾರ್. ದ ಡಾಗ್ ಈಸ್ ಅಂಡರ್ ದ ರೆಡ್ ಕಾರ್. ನಾಯಿ ಎಲ್ಲದ? ಕಾರಿನ ಕೆಳಗಡೆಯದ. ಯಾವ ಕಾರು? ಕೆಂಪು ಬಣ್ಣದ ಕಾರಿನ ಕೆಳಗಡೆಯದ. ಎಲ್ಲದರಿ? ಕೆಳಗಡೆ. ಕೆಳಗಡೆ ಅಂತಕ್ಕಂಥದ್ದು ಏನ್ ತೋರಿಸ್ತದ? ದಿಕ್ಕನ್ನ ತೋರಿಸ್ತದ. ಆ ಸೆಂಟೆನ್ಸ್ ಅಲ್ಲಿರುವ ಎಲ್ಲಾ ವರ್ಡ್ ಗಳ ವಿವರಣೆಯನ್ನ ನೋಡ್ಕೊತ ಹೋದ್ರೆ ದ ಡಾಗ್ ಅಂತಕ್ಕಂಥದ್ದು ನಾಮಪದ ಅಥವಾ ಸಬ್ಜೆಕ್ಟ್ ಆಗಿರುತ್ತೆ. ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ. ಅಂಡರ್ ಎಲ್ಲಿದೆ? ಕೆಳಗಡೆ ಇದೆ. ಯಾವುದರ ಕೆಳಗಡೆ? ದ ರೆಡ್ ಕಾರ್. ಕೆಂಪು ಕಾರಿನ ಕೆಳಗಡೆ ಇದೆ. ಇದು ಆಬ್ಜೆಕ್ಟ್ ಆಗುತ್ತೆ. ರೆಡ್ ಕಾರ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ದ ಡಾಗ್ ಅನ್ನೋದು ಸಬ್ಜೆಕ್ಟ್. ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ. ದೆನ್ ಈ ಅಂಡರ್ ಅಂತಕ್ಕಂಥದ್ದು ಏನಾಗಿರ್ತದ? ಡೈರೆಕ್ಷನ್ ಅನ್ನ ತೋರಿಸುವಂತಹ ಪ್ರಿಪೋಸಿಷನ್ ಆಗಿರ್ತದ. ಡೈರೆಕ್ಷನ್ ಅನ್ನ ತೋರಿಸುವಂತಹ ಪ್ರಿಪೋಸಿಷನ್ ಆಗಿರುತ್ತೆ. ಇನ್ ದ ಥರ್ಡ್ ಎಕ್ಸಾಂಪಲ್, ಐ ಲೈಕ್ ವಾಟರ್ ಮೆಲಾನ್ ಅಮಾಂಗ್ ಫ್ರೂಟ್ಸ್. ಐ ಲೈಕ್ ವಾಟರ್ ಮೆಲಾನ್ ಅಮಾಂಗ್ ಫ್ರೂಟ್ಸ್. ನಾನು ಹಣ್ಣುಗಳ ಮಧ್ಯೆ ಯಾವುದನ್ನ ಇಷ್ಟಪಡ್ತೀನಿ? ವಾಟರ್ ಮೆಲಾನ್, ಕಲ್ಲಂಗಡಿಯನ್ನ ಇಷ್ಟಪಡ್ತೀನಿ. ಬಹಳಷ್ಟು ಹಣ್ಣುಗಳದಾವ. ಆ ಹಣ್ಣುಗಳ ಮಧ್ಯೆ ನಾವು ಯಾವ್ದನ್ನ ಇಷ್ಟಪಡ್ತಾ ಇದ್ದೀನಿ? ವಾಟರ್ ಮೆಲಾನ್ ಅನ್ನ ಇಷ್ಟಪಡ್ತಾ ಇದ್ದೀನಿ. ಅಮಾಂಗ್. ಈ ಅಮಾಂಗ್ ಅಂತಕ್ಕಂಥದ್ದು ಏನಾಗಿರ್ತದ? ನಮ್ಮ ಡೈರೆಕ್ಷನ್ ತೋರಿಸುವಂತಹ ಪ್ರಿಪೋಸಿಷನ್ ಆಗಿರ್ತದ. ಅಂದ್ರೆ ಅವುಗಳ ಮಧ್ಯೆ ಅಂತ ಹೇಳಿ. Fourth example, they were traveling towards London. They were traveling towards London. ಅವರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರ ಅಥವಾ ಪ್ರಯಾಣವನ್ನ ಮಾಡ್ತಾ ಇದ್ದಾರ. ಎಲ್ಲಿಗೆ ಮಾಡ್ತಿದ್ದಾರ? ಲಂಡನ್ ಕಡೆಗೆ. ಯಾವ ಕಡೆಗೆ? ಲಂಡನ್ ಕಡೆಗೆ ಅವರ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ದೇ ಅನ್ನೋದೇನಾಗಿರುತ್ತೆ? ಸಬ್ಜೆಕ್ಟ್. ವರ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಟ್ರಾವೆಲಿಂಗ್ ಅನ್ನೋದು ಮೇನ್ ವರ್ಬ್. ಇದು ಹೆಲ್ಪಿಂಗ್ ವರ್ಬ್. ಟ್ರಾವೆಲಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿರುತ್ತೆ. ಟುವರ್ಡ್ಸ್ ಲಂಡನ್. ಲಂಡನ್ ಅನ್ನೋದು ಆಬ್ಜೆಕ್ಟ್. ಲಂಡನ್ ಅನ್ನೋದು ಆಬ್ಜೆಕ್ಟ್. ಹಾಗಾದ್ರೆ ಈ ಟುವರ್ಡ್ಸ್ ಅನ್ನೋದೇನು? ಟುವರ್ಡ್ಸ್ ಅನ್ನೋದೇನಪ್ಪಾ ಅಂತಂದ್ರ ಡೈರೆಕ್ಷನ್ ಅನ್ನ ತೋರಿಸುವಂತಹ
ಪ್ರಿಪೋಸಿಷನ್ ಆಗಿದೆ. ಡೈರೆಕ್ಷನ್ ಅನ್ನ ತೋರಿಸುವಂತಹ ಪ್ರಿಪೋಸಿಷನ್ ಆಗಿರುತ್ತಾ. ಈ ರೀತಿ ನಾವು ಹಲವಾರು ಡೈರೆಕ್ಷನ್ ಗಳನ್ನ ತೋರಿಸುವಂತಹ ಪ್ರಿಪೋಸಿಷನ್ ಗಳನ್ನ ಬಳಸ್ತೀವಿ. ಈ 4 ಸೆಂಟೆನ್ಸ್ ಗಳನ್ನು ಹೊರತುಪಡಿಸಿ ಇನ್ನು ಕೆಲವು ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಗಳನ್ನ ನಿಮಗೆ ತಿಳಿಸಿದ್ದೀನಿ ನೋಡಿ. ಅಬೌವ್, ಅಬೌವ್, ಅಕ್ರಾಸ್, ಅರೌಂಡ್, ಅಪ್, ಡೌನ್, ಬಿಲೋ, ನಿಯರ್, ಥ್ರೋ, ಬಿಟ್ವೀನ್ ಎಕ್ಸೆಟ್ರಾ. ಈ ರೀತಿಯಾಗಿ ನಾವು ಪ್ರಿಪೋಸಿಷನ್ಸ್ ಆಫ್ ಡೈರೆಕ್ಷನ್ ಗಳನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಇನ್ನು ಎರಡನೆಯದಾಗಿ ನಾವು ಪ್ರಿಪೋಸಿಷನ್ ಗಳನ್ನ ಎಲ್ಲಿ ನೋಡ್ತೀವಪ್ಪ ಅಂತಂದ್ರ ಪ್ರಿಪೋಸಿಷನ್ ಆಫ್ ಟೈಮ್. ಸಮಯವನ್ನ ಹೇಳ್ಬೇಕಾದ್ರೆ, ದಿನವನ್ನ ಹೇಳ್ಬೇಕಾದ್ರೆ ನಾವು ಏನನ್ನ ಬಳಸ್ತೀವಿ, ಈ ಪ್ರಿಪೋಸಿಷನ್ಸ್ ಗಳನ್ನ ಬಳಸ್ತೀವಿ. ಹೆಂಗ್ ಬಳಸ್ತೀವಪ್ಪ ಅಂತಂದ್ರ ಈ ವಾಕ್ಯದಲ್ಲಿ ನಾವು ಬಳಸಿದ್ವಿ ನೋಡಿ. ಹಿ ರೀಡ್ಸ್ ಇನ್ ದ ಈವ್ನಿಂಗ್, ಹಿ ರೀಡ್ಸ್ ಇನ್ ದ ಈವ್ನಿಂಗ್. ಅವನು ಓದುತ್ತಾನೆ, ಅವನು ಓದುತ್ತಿದ್ದಾನೆ. ಹಿ ರೀಡ್ಸ್, ಹೌದಾ, ಓದುತ್ತಿದ್ದಾನ. ಏನ್ ಓದುತ್ತಾನ? ಓಕೆ, ಯಾವಾಗ ಓದಗತ್ತಾನ? ಇನ್ ದ ಈವ್ನಿಂಗ್. ಯಾವಾಗ? ಇನ್ ದ ಈವ್ನಿಂಗ್. ದ ಈವ್ನಿಂಗ್ ಓದಾಗತ್ತಾನ. ಈ ಇನ್ ಅಂತಕ್ಕಂಥದ್ದು ಏನ್ ಮಾಡ್ತದ? ಆ ಸಮಯವನ್ನ ತೋರಿಸ್ಕೊಡ್ತದ. ಇನ್ ದ ಈವ್ನಿಂಗ್, ಹೌದಾ. ಇನ್ನ ಸೆಕೆಂಡ್ ಸೆಂಟೆನ್ಸ್, ಐ ಗೋ ಟು ವರ್ಕ್ ಅಟ್ 8 AM. ನಾನು ಕೆಲ್ಸಕ್ಕೆ ಹೋಗ್ತೀನಿ. ಯಾವಾಗ ಹೋಗ್ತೀನಿ? at 8 AM. 8 ಗಂಟೆಗೆ ಹೋಗ್ತೀನಿ. ಆ 8 ಗಂಟೆಗೆ ಹೋಗ್ತೀನಿ ಅಂತಕ್ಕಂಥ ತೋರಿಸೋದು ಯಾವ ವರ್ಡ್? ಆಟ್ ಅಂತಕ್ಕಂಥದ್ದು. ಆ ಆಟ್ ಅನ್ನೋದು ಏನಾಗಿರುತ್ತೆ? ಪ್ರಿಪೋಸಿಷನ್ ಆಫ್ ಟೈಮ್ ಆಗಿರ್ತದ. ಇನ್ನು ಥರ್ಡ್ ಸೆಂಟೆನ್ಸ್ ಬಂದ್ರೆ, ಐ ವರ್ಕ್ ಆನ್ ಸಂಡೇ, ಐ ವರ್ಕ್ ಆನ್ ಸಂಡೇ. ನಾನು ಕೆಲಸ ಮಾಡ್ತೀನಿ. ಯಾವಾಗ? ಆನ್ ಸಂಡೇ. ನಾವು ಈ ಸಂಡೇ ಕೆಲಸ ಮಾಡ್ತೀವಿ ನೋಡ್ರಿ, ಅದಕ್ಕ ಮತ್ತು ಈ ವರ್ಗಿಗೆ ಈ ಪ್ರನೌನಿಗೆ ಅಥವಾ ಸಂಡೇ ಮತ್ತು ವರ್ಕಿಗೆ ರಿಲೇಷನ್ ತೋರಿಸ್ಕೊಡ್ತಕ್ಕಂಥದ್ದು ಯಾವುದು? ಆನ್. ಈ ಆನ್ ಅಂತಕ್ಕಂಥದ್ದು ಏನಾಗಿರ್ತದ? ಪ್ರಿಪೋಸಿಷನ್ ಆಫ್ ಟೈಮ್ ಆಗಿರುತ್ತೆ. ಇನ್ ದ ಫೋರ್ತ್ ಸೆಂಟೆನ್ಸ್, ಐ ಲಿವ್ಡ್ ಇನ್ ಬಿಜಾಪುರ್ ಸಿನ್ಸ್ 2020. ನಾನು ಬಿಜಾಪುರದಲ್ಲಿ ವಾಸಿಸ್ತಾ ಇದ್ದೀನಿ. ಯಾವಾಗಿನಿಂದ? 2020ರಿಂದ. ಐ ಅನ್ನೋದು ಏನಾಗಿರುತ್ತೆ? ಸಬ್ಜೆಕ್ಟ್ ಆಗಿರುತ್ತೆ. ಲಿವ್ಡ್ ಅನ್ನೋದು ಏನಾಗಿರುತ್ತೆ? ವರ್ಬ್ ಆಗಿರುತ್ತೆ. ಇನ್ ಬಿಜಾಪುರ್ ಅನ್ನೋದು ಏನಾಗಿರುತ್ತೆ? ಆಬ್ಜೆಕ್ಟ್ ಆಗಿರುತ್ತೆ. ಸಿನ್ಸ್, ಈ ಸಿನ್ಸ್ ಅನ್ನೋದೇನು? ಸಿನ್ಸ್ 2020 ಕೊಟ್ಟಿದ್ದೀನಿ. ಸಿನ್ಸ್ ಅನ್ನೋದು ಏನಾಗಿರುತ್ತೆ? ಸಮಯವನ್ನ ತೋರಿಸುವಂತಹ ಪ್ರಿಪೋಸಿಷನ್ ಆಗಿರುತ್ತಾ. ಇಟ್ ಈಸ್ ಅ ಪ್ರಿಪೋಸಿಷನ್ ಆಫ್ ಟೈಮ್ ಆಗಿರುತ್ತೆ. ಇನ್ ದ ನೆಕ್ಸ್ಟ್ ಸೆಂಟೆನ್ಸ್, ವಿ ವೆಂಟ್ ಟು ಟ್ರಿಪ್ ಡ್ಯೂರಿಂಗ್ ಸಮ್ಮರ್. ನಾವು ಟ್ರಿಪ್ ಹೋಗಿದ್ವಿ. ವಿ ಅನ್ನೋದು ಸಬ್ಜೆಕ್ಟ್ ಆಗಿರುತ್ತೆ. ವೆಂಟ್ ಅನ್ನೋದು ವರ್ಬ್ ಆಗಿರುತ್ತೆ. ಟು ಟ್ರಿಪ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಡ್ಯೂರಿಂಗ್ ಸಮ್ಮರ್, ಯಾವಾಗ ಹೋಗಿವಿ? ಸಮ್ಮರ್ದಾಗ ಹೋಗಿವಿ. ಯಾವಾಗ ಹೋಗಿವಿ? ಸಮ್ಮರ್ದಾಗ ಹೋಗಿವಿ. ಡ್ಯೂರಿಂಗ್, ಸಮ್ಮರ್ ಇರುವಾಗ ಹೋಗಿವಿ. ಹಾಗಾಗಿ ಡ್ಯೂರಿಂಗ್ ಅಂತಕ್ಕಂಥದ್ದು ಏನಾಗಿರ್ತದ? ನಮ್ಮ ಪ್ರಿಪೋಸಿಷನ್ ಆಫ್ ಟೈಮ್ ಆಗಿರುತ್ತ. ಈ ರೀತಿಯಾಗಿ ನಾವು ಇನ್ನು ಕೆಲವೊಂದು ಪ್ರಿಪೋಸಿಷನ್ ಆಫ್ ಟೈಮ್ ಗಳನ್ನ ನೋಡ್ತಾ ಹೋದ್ರೆ, ಬೈ, ಟು, ಫಾರ್, ಫ್ರಮ್, ಬಿಫೋರ್, ಅಂಟಿಲ್, ಅಪಾನ್, ವಿತಿನ್. ಈ ರೀತಿಯಾಗಿ ನಾವೇನ್ ನೋಡಬಹುದು? ಪ್ರಿಪೋಸಿಷನ್ ಆಫ್ ಟೈಮ್ ಅನ್ನ ನೋಡಬಹುದಾಗಿದೆ. ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಅನ್ನ ನೋಡಿದ್ವಿ, ಪ್ರಿಪೋಸಿಷನ್ ಆಫ್ ಟೈಮ್ ಅನ್ನ ನೋಡಿದ್ವಿ. ಇವಾಗ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಹಾಗೂ ಪ್ರಿಪೋಸಿಷನ್ ಆಫ್ ಸ್ಪೇಷಿಯಲ್ ರಿಲೇಶನ್ಶಿಪ್ ಬಗ್ಗೆ ನೋಡೋಣ ಅಂತ. ಪ್ರಿಪೋಸಿಷನ್ ಆಫ್ ಪ್ಲೇಸ್, ಸ್ಥಳದ ಕುರಿತು, ಸ್ಥಳದ ಬಗ್ಗೆ ಮಾತನಾಡುವಾಗ ನಾವು ಪ್ರಿಪೋಸಿಷನ್ ಗಳನ್ನ ಯಾವ ರೀತಿಯಾಗಿ ಬಳಸ್ತೀವಿ? ದೇರ್ ಈಸ್ ಅ ಡೀರ್ ಬಿಟ್ವೀನ್ ದ ಟೂ ಟ್ರೀಸ್. ಎರಡು ಮರಗಳ ಮಧ್ಯೆ ಏನದ? ಒಂದು ಜಿಂಕೆ ಅದ. ಎರಡು ಮರಗಳ ಮಧ್ಯೆ, ಪ್ಲೇಸ್, ಎರಡು ಮರಗಳ ಮಧ್ಯೆ ಏನದ? ಒಂದು ಜಿಂಕೆ ಅದ. ಮಧ್ಯೆ, ಬಿಟ್ವೀನ್ ಅಂತಕ್ಕಂಥದ್ದು ಏನಾಗಿರ್ತದ? ನಮ್ಮ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆಗಿರುತ್ತೆ. ಇನ್ನು ಸೆಕೆಂಡ್ ಎಕ್ಸಾಂಪಲ್ ಬಂದ್ರೆ, ದ ಬರ್ಡ್ ಫ್ಲೂ ಓವರ್ ದ ಹೌಸ್. ಓಕೆ, ಬರ್ಡ್ ಫ್ಲೂ, ಹಕ್ಕಿ ಹಾರಿತು. ಎಲ್ಲಿ ಹಾರಿತು? ಓವರ್ ದ ಹೌಸ್, ಮನೆಯ ಬಹಳಷ್ಟು ಮೇಲ್ಗಡೆ ಏನಾಯ್ತು? ಹಾರಿತು. ಅಂದ್ರೆ ಮೇಲ್ಗಡೆ, ಪ್ಲೇಸ್. ಈ ಓವರ್ ಅಂತಕ್ಕಂಥದ್ದು ಏನಾಗಿರುತ್ತೆ? ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆಗಿರುತ್ತೆ. ಓವರ್ ಅಂತಕ್ಕಂಥದ್ದು ಏನಾಗಿರುತ್ತೆ? ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆಗಿರ್ತದ. ಇನ್ನು ಶಿ ವಾಸ್ ವೇಟಿಂಗ್ ಅಟ್ ದ ಕಾರ್ನರ್. ಶಿ ವಾಸ್ ವೇಟಿಂಗ್ ಅಟ್ ದ ಕಾರ್ನರ್. ಅವಳು ಆ ಮೂಲೆಯ ಹತ್ತಿರ, ಕಾರ್ನರ್ ಹತ್ತಿರ ಏನ್ ಮಾಡ್ತಾ ಇದ್ದಾಳೆ? ವೇಟ್ ಮಾಡ್ತಾ ಇದ್ದಾಳೆ. ಎಲ್ಲಿ ವೇಟ್ ಮಾಡ್ತಾ ಇದ್ದಾಳೆ?
ಕಾರ್ನರ್ ಹತ್ತಿರ, ಅಟ್ ಕಾರ್ನರ್, ಅಟ್ ದ ಕಾರ್ನರ್ ಅಂದ್ರೆ ಈ ಅಟ್ ಅಂತಕ್ಕಂಥದ್ದು ಏನಾಗಿರ್ತದ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆಗಿರ್ತದ. ಆ ಸ್ಥಳ ಮತ್ತು ವ್ಯಕ್ತಿಯ ನಡುವೆ ಏನ್ ಮಾಡ್ತದ ಅದು ಸಂಬಂಧವನ್ನ ಕಲ್ಪಿಸ್ತದ. ಅವಳು ಎಲ್ಲಿ ನಿಂತಾಳ, ಎಲ್ಲಿ ವೇಟ್ ಮಾಡತ್ತಾಳ, ಆ ಮೂಲೆಯ ಹತ್ತಿರ, ಕಾರ್ನರ್ ಹತ್ತಿರ. ಆ ಅಟ್ ಅಂತಕ್ಕಂಥದ್ದು ಏನ್ ಮಾಡ್ತದ ರಿಲೇಷನ್ ತೋರಿಸ್ಕೊಡುತ್ತೆ. ಇನ್ ನೆಕ್ಸ್ಟ್, ಬೇಸ್ಮೆಂಟ್ಸ್ ಆರ್ ಡಗ್ ಬಿಲೋ ಗ್ರೌಂಡ್, ಬಿಲೋ ದ ಗ್ರೌಂಡ್ ಅಂದ್ರೆ ನೆಲದ ಕೆಳಗಡೆ ನೆಲಪಾಯವನ್ನ ಅಂದ್ರೆ ತಳಪಾಯವನ್ನ ಏನ್ ಮಾಡ್ಯಾರ ಅಗಿದಿದ್ದಾರ. ಇವಾಗ ಪಾಯ ಆಗಿದ್ದಾರೆ, ಎಲ್ಲಿ ಅಗಿತಾರ, ನೆಲದ ಕೆಳಗಡೆ ಪಾಯ ಆಗಿದ್ದಾರ, ಹೌದಾ. ಈ ಕೆಳಗಡೆ ಬಿಲೋ, ಕೆಳಗಡೆ ಅಂತಕ್ಕಂಥದ್ದು ಏನಾಗಿರ್ತದ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆಗಿರ್ತದ. ಹಾಗಾದ್ರೆ ಬೇಸನ್ಸ್ ಅನ್ನೋದು ಇಸ್ ಅ ಸಬ್ಜೆಕ್ಟ್, ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಡಗ್ ಅಂತಕ್ಕಂಥದ್ದು ವರ್ಬ್ ಆಗಿರುತ್ತೆ, ದ ಗ್ರೌಂಡ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿರುತ್ತೆ. ಈ ಆಬ್ಜೆಕ್ಟ್ ಮತ್ತ ವರ್ಬ್ ಎಲ್ಲಿ ಆಗಿದಾರ ಬಿಲೋ ದ ಗ್ರೌಂಡ್, ಬಿಲೋ ಕೆಳಗಡೆ ಆಗಿದಾರ ಅಂತಕ್ಕಂಥದ್ದು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆಗಿರುತ್ತೆ. ಇನ್ನು ಹಲವು ಎಕ್ಸಾಂಪಲ್ ಗಳನ್ನ ನೋಡೋದಾದ್ರೆ ನೆಕ್ಸ್ಟ್, ಬಿಲೋ, ಇನ್, ಆನ್, ಓವರ್, ಅಬೋವ್, ಬಿಲೋ, ಬಿಟ್ವೀನ್, ಅಂಡರ್, ಇನ್ ಫ್ರಂಟ್ ಆಫ್ ಎಕ್ಸೆಟ್ರಾ ಇವುಗಳು ಪ್ಲೇಸ್ ಅನ್ನ ಸೂಚಿಸುವಂತ ಪ್ರಿಪೋಸಿಷನ್ ಗಳಾಗಿದ್ದಾವೆ. ಪ್ಲೇಸ್ ಅನ್ನ ಸೂಚಿಸುವಂತಹ ಪ್ರಿಪೋಸಿಷನ್ ಗಳಾದ ಇನ್, ಆನ್, ಓವರ್, ಅಬೋವ್. ಈ ಇಷ್ಟರ ಕುರಿತು ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಕೊಡೋಕೆ ನಿಮಗೆ ಪ್ರಯತ್ನ ಪಡ್ತೀನಿ. ಇವಾಗ ಒಂದು ಟೇಬಲ್ ಇದೆ, ಇಲ್ಲೊಂದು ಟೇಬಲ್ ಇದೆ. ಈ ಟೇಬಲ್ ನ ಬಳಸ್ಕೊಂಡು ನಾನು ನಿಮಗ ಈ ಆನ್, ಓವರ್, ಅಬೋವ್ ಈ ಮೂರರ ಕುರಿತು ಎಕ್ಸ್ಪ್ಲೇನ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಆನ್, ಓವರ್, ಅಬೋವ್ ಎಲ್ಲದರ ಅರ್ಥ ಮೇಲೆ. ಆನ್ ಅಂದ್ರೆ ಮೇಲೆ, ಅಬೋವ್ ಅಂದ್ರೆ ಮೇಲೆ, ಓವರ್ ಅಂದ್ರೆ ಮೇಲೆ. ಬಟ್ ಡಿಫರೆನ್ಸ್ ಏನು? ಹಾಗಾದ್ರೆ ಈ ಮೂರು ಪ್ರಿಪೋಸಿಷನ್ ಗಳನ್ನ ಎಂತ ಸಂದರ್ಭಗಳಲ್ಲಿ ನಾವು ಬಳಸ್ತೀವಿ? ಇವಾಗ ಒಂದು ಟೇಬಲ್ ಇದೆ, ಆ ಟೇಬಲ್ ನ ಮೇಲ್ಗಡೆನೆ ಒಂದು ಬಾಲ್ ಇದ್ರೆ, ಟೇಬಲ್ ನ ಮೇಲ್ಗಡೆನೆ ಟಚ್, ಆ ಒಂದು ಟೇಬಲ್ ಗೆ ಟಚ್ ಆಗಿ ಆ ಒಂದು ಬಾಲ್ ಇದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ? ಆನ್ ಅಂದ್ರೆ ಆನ್ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. A ball is on the table, a ball is on the table ಅಂತ ಕರಿತೀವಿ. ಅದೇ ಈ ಟೇಬಲ್ ನ ಸ್ವಲ್ಪ ಮೇಲ್ಭಾಗದಲ್ಲಿ ಇತ್ತಪ್ಪ ಅಂತಂದ್ರ, ಆ ಟೇಬಲ್ ನ ಸ್ವಲ್ಪ ಮೇಲ್ಭಾಗದಲ್ಲಿ ಇತ್ತಪ್ಪ ಅಂತಂದ್ರ ಏನಂತ ಕರಿತೀವಿ? above. A ball is above the table ಅಂತ ಕರಿತೀವಿ. ಈ ಟೇಬಲ್ಗೂ ಬಾಲ್ಗೂ ಬಹಳಷ್ಟು ಎತ್ತರ ಡಿಫರೆನ್ಸ್ ಇತ್ತಪ್ಪ ಅಂತಂದ್ರ, ಬಹಳಷ್ಟು ಮೇಲ್ಗಡೆ ಇತ್ತಂದ್ರ ಅದಕ್ಕೆ ಏನಂತ ಕರಿತೀವಿ? ಓವರ್. ಏನಂತ ಕರಿತೀವಿ? ಓವರ್ ಅಂದ್ರೆ ಬಹಳಷ್ಟು ಮೇಲ್ಗಡೆ, ಬಹಳಷ್ಟು ಡಿಫರೆನ್ಸ್ ಇರಬೇಕು. ಇವಾಗ ಫ್ಲೈಟ್, ಏರೋಪ್ಲೇನ್ ಫ್ಲೈ ಮಾಡುತ್ತೆ ಎಲ್ಲಿ? ಓವರ್. ಬಹಳಷ್ಟು ಮೇಲೆ ಏನ್ ಮಾಡುತ್ತದು? ಹಾರಾಡುತ್ತೆ. ಬಹಳಷ್ಟು ಮೇಲೆ ಆ ಸ್ಥಳ ಡಿಫರೆನ್ಸ್ ಇದ್ದಾಗ ನಾವೇನ್ ಬಳಸ್ತೀವಿ? ಓವರ್ ಅನ್ನ ಬಳಸ್ತೀವಿ. ಆ ವಸ್ತು ಮತ್ತು ಎರಡರ ನಡುವರ್ಕ ಏನೋ ಇದು ಸ್ಥಳಾವಕಾಶ ಇದಿಲ್ಲ, ಅದ್ರ ಮೇಲ್ಗಡೆನೆ ಇತ್ತಂದ್ರೆ ಏನ್ ಬಳಸ್ತೀವಿ? ಆನ್ ಅಂತ ಬಳಸ್ತೀವಿ. ಅದಕ್ಕಿಂತ ಸ್ವಲ್ಪ ಆನ್, ಅದನ್ನ ಆ ಒಂದು ಮೇಲ್ಗಡೆನ ಬಿಟ್ಟು ಸ್ವಲ್ಪ ಮೇಲ್ಗಡೆ ಇದ್ರೆ ಏನಂತ ಬಳಸ್ತೀವಿ? ಅಬೋವ್ ಅನ್ನ ಬಳಸ್ತೀವಿ. ಇನ್ನು ಬಿಲೋ, ಬಿಟ್ವೀನ್, ಅಂಡರ್ ಅನ್ನ ಬಳಸಬಹುದಾದ್ರೆ, ಈ ಟೇಬಲ್ ನ ಕೆಳಗಡೆ ನಾನೊಂದು ಕಾರ್ಪೆಟ್ ಅನ್ನ ಹಾಸಿದ್ದೀನಿ ಅನ್ಕೊಳ್ಳಿ. ಒಂದು ಕಾರ್ಪೆಟ್ ಇದೆ, ಇದೇ ಬಾಲ್ ಅನ್ನ ನಾನೇನ್ ಮಾಡ್ತೀನಿ? ಜಾಯಿಂಟ್ ಮಾಡಬಹುದು. ಏನಾದ್ರು ಜಾಯಿಂಟ್ ಮಾಡ್ತೀನಿ. ಏನ್ ಮಾಡಬಹುದು? ಜಾಯಿಂಟ್ ಮಾಡ್ತೀನಿ. ಜಾಯಿಂಟ್ ಮಾಡಿದಾಗ ಈ ಬಿಲೋ, ಬಿಟ್ವೀನ್, ಅಂಡರ್ ಹೇಳ್ಬೋದಾದ್ರೆ, ಬಿಲೋ ಅಂದ್ರೆ ಏನು? ಈ ಟೇಬಲ್ ಸರ್ಫೇಸ್ ಗೆ ಟಚ್ ಆಗಿರ್ಬೇಕು. ಈ ಟೇಬಲ್ ಸರ್ಫೇಸ್ ಗೆ ಏನಾಗಿರ್ಬೇಕು? ಅದು ಟಚ್ ಆಗಿರ್ಬೇಕು. ಅವಾಗ ನಾವೇನಂತೀವಿ? ಬಿಲೋ. ಏನಂತೀವಿ? ಬಿಲೋ ಅಂತೀವಿ. ಏನಂತೀವಿ? ಬಿಲೋ. ಈ ಟೇಬಲ್ ಮತ್ತು ಕಾರ್ಪೆಟ್, ಈ ಟೇಬಲ್ ಮತ್ತು ಕಾರ್ಪೆಟ್ ನ ನಡುವೆ ಇತ್ತಪ್ಪ ಅಂತಂದ್ರ, ಇನ್ನೊಂದು ವೈರ್ ಹಾಕಿ ಸಿಕ್ಸಿದೀವಿ ಅನ್ಕೊಳ್ಳಿ. ಏನ್ ಹೇಳಿ? ಟೇಬಲ್ ಮತ್ತು ಕಾರ್ಪೆಟ್ ನ ನಡುವೆ ಇತ್ತಪ್ಪ ಅಂತಂದ್ರ, ಇವೆರಡರ ಮಧ್ಯದಲ್ಲಿ ಇದೆ ಅಲ್ಲಕ್ಕೆ ಏನ್ ಬಳಸ್ತೀವಿ? ಬಿಟ್ವೀನ್ ಬಳಸ್ತೀವಿ. ಏನ್ ಬಳಸ್ತೀವಿ? ಬಿಟ್ವೀನ್ ಅನ್ನ ಬಳಸ್ತೀವಿ. ಅದೇ ಆ ಒಂದು ಸಂಪೂರ್ಣವಾಗಿ ಟೇಬಲ್ ನ ಕೆಳಗಡೆ, ಕಾರ್ಪೆಟ್ ನ ಮೇಲೆ, ಟೇಬಲ್ ನ ಕೆಳಗಡೆ ಈ ಕಾರ್ಪೆಟ್ ನ ಮೇಲ್ಗಡೆ ಆ ಬಾಲ್ ಇತ್ತಪ್ಪ ಅಂತಂದ್ರ ಅದಕ್ಕೆ ಏನ್ ಬಳಸ್ತೀವಿ? ಅಂಡರ್ ಬಳಸ್ತೀವಿ. ಆ ಬಾಲ್ ಈಸ್ ಅಂಡರ್ ದ ಟೇಬಲ್. ಈ ರೀತಿಯಾಗಿ ನಾವು ಆನ್, ಅಬೋವ್, ಓವರ್ ಹಾಗೂ ಬಿಲೋ, ಬಿಟ್ವೀನ್ ಮತ್ತು ಅಂಡರ್ ಅಂತಕ್ಕಂತಹ ಪ್ರಿಪೋಸಿಷನ್ ಗಳನ್ನ ಸ್ಥಳದ ಗುರುತಿಗಾಗಿ ಬಳಸ್ತೀವಿ. ಇನ್ನು ನಮ್ಮ ನಾಲ್ಕನೆಯ ಪ್ರಿಪೋಸಿಷನ್ ನ ಇಲ್ಲಿ ಬಳಸ್ತೀವಿ? ಪ್ರಿಪೋಸಿಷನ್ಸ್ ಆಫ್ ಸ್ಪೇಷಿಯಲ್ ರಿಲೇಶನ್ಶಿಪ್.
ಸ್ಪೇಷಿಯಲ್ ರಿಲೇಶನ್ಶಿಪ್ ಅಲ್ಲಿ ನಾವೇನ್ ಬಳಸ್ತೀವಿ ಪ್ರಿಪೋಸಿಷನ್ ಗಳನ್ನ ಹೆಂಗ್ ಬಳಸ್ತೀವಿ. ಫಸ್ಟ್ ಎಕ್ಸಾಂಪಲ್, ವಾಕ್ ಟುವರ್ಡ್ಸ್ ದ ಗ್ಯಾರೇಜ್. ಗ್ಯಾರೇಜ್ ಕಡೆಗೆ ನಡೆ ಅಂದ್ರೆ ಟುವರ್ಡ್ಸ್ ಯಾವ ಕಡೆ, ಗ್ಯಾರೇಜ್ ಕಡೆ. ಆ ಕಡೆ ಅಂತಕ್ಕಂಥದ್ದು ಏನಾಗಿರ್ತದ, ನಮ್ಗೆ ಸ್ಪೇಷಿಯಲ್ ರಿಲೇಶನ್ಶಿಪ್ ಅನ್ನ ತೋರಿಸಿಕೊಡುವಂತಹ ಪ್ರಿಪೋಸಿಷನ್ ಆಗಿರುತ್ತೆ. ಇನ್ ದ ಸೆಕೆಂಡ್ ಎಕ್ಸಾಂಪಲ್, ದ ಟ್ರೀ ಈಸ್ ಅಕ್ರಾಸ್ ದ ರಿವರ್. ಆ ರಿವರ್ ನ ಆಚೆಗೆ, ಆ ಒಂದು ನದಿಯ ಆಚೆಗೆ ಏನದ, ಟ್ರೀ ಅದ. ಟ್ರೀ ಮತ್ತು ರಿವರ್ ನ ನಡುವೆ ಈ ಅಕ್ರಾಸ್ ಅಂತಕ್ಕಂಥದ್ದು ಸಂಬಂಧವನ್ನ ಕಲ್ಪಿಸಗತ್ತದ. ಟ್ರೀ ಎಲ್ಲದಾತ, ರಿವರ್ ನದಿಯ ಆಚೆ ಅದ ಅಂತ. ಆಚೆ ಈ ಅಕ್ರಾಸ್ ಅಂತಕ್ಕಂಥದ್ದು ಏನಾಗಿರುತ್ತದ್ರಿ, ಸ್ಪೇಷಿಯಲ್ ರಿಲೇಶನ್ಶಿಪ್ ಅನ್ನ ತೋರಿಸುವಂತಹ ಪ್ರಿಪೋಸಿಷನ್ ಆಗಿರುತ್ತ. ಇನ್ನು ಥರ್ಡ್ ಎಕ್ಸಾಂಪಲ್ ನಲ್ಲಿ, ದ ಕಿಡ್ಸ್ ಆರ್ ಹೈಡಿಂಗ್ ಬಿಹೈಂಡ್ ದ ಟ್ರೀ. ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಆಟ ಆಡ್ತಿದ್ದಾರೆ. ಆಟ ಆಡುವಾಗ ಅವರು ಮರದ ಹಿಂದ್ಗಡೆ ಬಚ್ಚಿಟ್ಕೊಳ್ತಾ ಇದ್ದಾರೆ. ಮಕ್ಕಳು ಮರದ ಹಿಂದೆ ಏನ್ ಮಾಡ್ತಾ ಇದ್ದಾರೆ, ಬಚ್ಚಿಟ್ಕೊಳ್ಳತ್ತಾರ. ಹೈಡಿಂಗ್ ಅಂದ್ರೆ ಬಚ್ಚಿಟ್ಕೊಳ್ಳೋದು, ವರ್ಬ್ ಒಂದು ಕ್ರಿಯೆ ಮಾಡ್ತಾ ಇದ್ದಾರ. ಎಲ್ಲಿ, ಹಿಂದೆ. ಯಾವುದರ ಹಿಂದೆ, ಮರದ ಹಿಂದೆ. ಈ ಹಿಂದೆ ಅಂತಕ್ಕಂಥದ್ದು ಏನ್ ತೋರಿಸ್ಕೊಡ್ತಿದ್ರಿ, ಸ್ಪೇಷಿಯಲ್ ರಿಲೇಶನ್ಶಿಪ್ ಅನ್ನ ತೋರಿಸ್ಕೊಡುತ್ತೆ. ಇನ್ ದ ಫೋರ್ತ್ ಎಕ್ಸಾಂಪಲ್, ಪ್ಲೇಸ್ ಅ ಚೆಕ್ ಮಾರ್ಕ್ ವಿದಿನ್ ದ ಬಾಕ್ಸ್. ಒಂದು ಚೆಕ್ ಮಾರ್ಕ್ ಅನ್ನ ಏನ್ ಮಾಡು, ಈ ಗುರುತಿನ ಮಾರ್ಕ್ ಅನ್ನ ಏನ್ ಮಾಡು, ಆ ಒಂದು ಬಾಕ್ಸ್ ನ ಒಳಗಡೆ ಏನ್ ಮಾಡು, ಇಡು. ಅಂದ್ರೆ ಈ ವಿದಿನ್ ಅಂತಕ್ಕಂಥದ್ದು ಏನಾಗಿರ್ತದೆ, ಇಲ್ಲಿ ಸ್ಪೇಷಿಯಲ್ ರಿಲೇಶನ್ಶಿಪ್ ಅನ್ನ ತೋರಿಸುವಂತಹ ಪ್ರಿಪೋಸಿಷನ್ ಆಗಿರುತ್ತೆ. ಇನ್ನು ಹಲವಾರು ಸ್ಪೇಷಿಯಲ್ ರಿಲೇಶನ್ಶಿಪ್ ಅನ್ನ ತೋರಿಸುವಂತಹ ಪ್ರಿಪೋಸಿಷನ್ ಗಳನ್ನ ನೋಡೋದಾದ್ರೆ, ಬಿನಿತ್, ಬಿಸೈಡ್, ಅಮಾಂಗ್, ಅಹೆಡ್, ವಿದಿನ್ ಅಥವಾ ವಿದಿನ್, ಅಗೇನ್ಸ್ಟ್, ಫ್ರಮ್, ಬಿಹೈಂಡ್, ಎಕ್ಸೆಟ್ರಾ. ಇವುಗಳು ನಮಗೆ ಏನ್ ತೋರಿಸ್ಕೊಡ್ತಾವ, ಸ್ಪೇಷಿಯಲ್ ರಿಲೇಶನ್ಶಿಪ್ ಅನ್ನ ತೋರಿಸಿಕೊಡುವಂತಹ ಪ್ರಿಪೋಸಿಷನ್ ಗಳಾಗಿರ್ತಾವ. ಇನ್ನು ಈ ನಾಲ್ಕನ್ನ ಹೊರತುಪಡಿಸಿ ನಾವು ಇನ್ನೂ ಎರಡು ವಿಧದಲ್ಲಿ ಈ ಪ್ರಿಪೋಸಿಷನ್ ಗಳನ್ನ ನೋಡ್ತೀವಿ. ಯಾವ ಎರಡು ವಿಧಗಳಪ್ಪ ಅಂತಂದ್ರ, ಫ್ರೇಸಲ್ ಪ್ರಿಪೋಸಿಷನ್ಸ್ ಅಥವಾ ವರ್ಬ್ ಪ್ಲಸ್ ಪ್ರಿಪೋಸಿಷನ್. ಅಂದ್ರೆ ವರ್ಬ್ ಆದ್ಮೇಲೆ ಬಳಸುವಂತಹ ಪ್ರಿಪೋಸಿಷನ್ ಗಳನ್ನ ಅಥವಾ ವರ್ಬಿನ ಜೊತೆಗೆ ಬಳಸುವಂತಹ ಪ್ರಿಪೋಸಿಷನ್ ಗಳನ್ನ ನಾವಿಲ್ಲಿ ಕಾಣ್ತೀವಿ. ಹೇಗಿರ್ತಾವಪ್ಪ ಅಂತಂದ್ರೆ, ಇಲ್ಲಿ ಫಸ್ಟ್ ಎಕ್ಸಾಂಪಲ್, ಆಟ್ ಅನ್ನ ಬಳಸ್ಕೊಂಡು ಮಾಡಿದ್ದೀನಿ. He arrived at the hospital. ಅರೈವ್ಡ್ ಅಂತಕ್ಕಂಥದ್ದು ಏನಿದೆ ಇಲ್ಲಿ, ವರ್ಬ್. ಇಲ್ಲಿ ವರ್ಬ್ ಯಾವುದು, ಅರೈವ್ಡ್ ಅಂತಕ್ಕಂಥದ್ದು ವರ್ಬ್. ಈ ಅರೈವ್ಡ್ ಜೊತೆಯಲ್ಲಿ ನಾನೇನ್ ಬಳಸಿದ್ದೀನಿ, ಪ್ರಿಪೋಸಿಷನ್. ಯಾವ ಪ್ರಿಪೋಸಿಷನ್ ಇದೆ, ಆಟ್ ಅಂತಕ್ಕಂತಹ ಪ್ರಿಪೋಸಿಷನ್. ಇದು ವರ್ಬ್, ಇದು ಪ್ರಿಪೋಸಿಷನ್. ವರ್ಬ್ ಮತ್ತು ಪ್ರಿಪೋಸಿಷನ್ ಗಳನ್ನ ಜೊತೆಯಾಗಿ ಬಳಸಿವಿ. ಈ ಅರೈವ್ಡ್ ಅಟ್ ದ ಹಾಸ್ಪಿಟಲ್, ಅವನು ಹಾಸ್ಪಿಟಲ್ ಹತ್ರ ಬಂದಿದ್ನು ಅನ್ನಂಗ. ಅಂದ್ರೆ ಈ ಅರೈವ್ಡ್ ಅಟ್ ಅಂತಕ್ಕಂಥದ್ದು ಏನಾಗಿರ್ತದ, ಫ್ರೇಸಲ್ ಪ್ರಿಪೋಸಿಷನ್ ಆಗಿರುತ್ತೆ. ಇನ್ ದ ಸೆಕೆಂಡ್ ಎಕ್ಸಾಂಪಲ್ ಆಲ್ಸೋ, ದ ಚಿಲ್ಡ್ರನ್ ಸ್ಮೈಲ್ಡ್ ಅಟ್ ಹರ್. ಅವಳನ್ನು ನೋಡಿ ಏನ್ ಮಾಡಿದ್ರು, ಅವಳನ್ನು ನೋಡಿ ನಗ್ ಬಿಟ್ರು. ಯಾರು, ಚಿಲ್ಡ್ರನ್, ಮಕ್ಕಳು. ಹಾಗಾಗಿ ಸ್ಮೈಲ್ ಅಟ್ ಅಂತಕ್ಕಂಥದ್ದು ಏನಾಗಿರುತ್ತೆ, ಫ್ರೇಸಲ್ ಪ್ರಿಪೋಸಿಷನ್ ಆಗಿರುತ್ತೆ. ಇನ್ ದ ಥರ್ಡ್ ಸೆಂಟೆನ್ಸ್, ಹಿ ಲುಕ್ಸ್ ಅಟ್ ಮೀ. ಅವನು ನನ್ನ ಕಡೆ ನೋಡಿದ ಅಥವಾ ನೋಡುತ್ತಿದ್ದಾನೆ. ಹಿ ಲುಕ್ಸ್ ಅಟ್ ಮೀ. ಲುಕ್ಸ್ ಅಟ್ ಇದೇನಾಗಿರುತ್ತೆ, ಫ್ರೇಸಲ್ ಪ್ರಿಪೋಸಿಷನ್ ಆಗಿರುತ್ತೆ. ಈ ಲುಕ್ ಅಂತಕ್ಕಂಥದ್ದು ವರ್ಬ್, ಆಟ್ ಅಂತಕ್ಕಂಥದ್ದು ಪ್ರಿಪೋಸಿಷನ್. ಹಾಗೂ ಆಫ್ ಅನ್ನ ಬಳಸಿ ಸಹ ಹಲವು ಎಕ್ಸಾಂಪಲ್ ಗಳನ್ನು ನೋಡ್ತೀವಿ. ಐ ಅಪ್ರೂವ್ ಆಫ್ ದ ಐಡಿಯಾ. ನಾನು ಐಡಿಯಾವನ್ನ ಏನ್ ಮಾಡ್ತೀನಿ, ಅಪ್ರೂವ್ ಮಾಡ್ತೀನಿ. ಅಪ್ರೂವ್ ಆಫ್ ಅಂತಕ್ಕಂಥದ್ದು ಏನಾಗಿರ್ತದ, ಫ್ರೇಸಲ್ ಪ್ರಿಪೋಸಿಷನ್ ಆಗಿರುತ್ತೆ. ದ ರೆಸಿಪಿ ಕನ್ಸಿಸ್ಟ್ ಆಫ್ 3 ಬೇಸಿಕ್ ಇಂಗ್ರೀಡಿಯೆಂಟ್ಸ್. ದ ರೆಸಿಪಿ ಒಂದು ಅಡಿಗೆ ಮಾಡ್ಯಾರ, ಅದು ಏನನ್ನ ಒಳಗೊಂಡಾದ, 3 ಇಂಗ್ರೀಡಿಯೆಂಟ್ ಗಳನ್ನ, ಮೂರು ಬೆರಿಕೆಗಳನ್ನ ಏನ್ ಮಾಡದ, ಒಳಗೊಂಡಾದ. ಕನ್ಸಿಸ್ಟ್ ಆಫ್ ಒಳಗೊಂಡಿದೆ. ಕನ್ಸಿಸ್ಟ್ ಆಫ್ ಅಂದ್ರೆ ಒಳಗೊಂಡಿದೆ. ಇದೇನಾಗಿರುತ್ತೆ, ನಮ್ಮ ಫ್ರೇಸಲ್ ಪ್ರಿಪೋಸಿಷನ್ ಆಗಿರುತ್ತೆ. ಇನ್ನು ಹಲವಾರು ನೋಡ್ಕೋತ ಹೋದ್ರೆ, ವರಿಡ್ ಅಬೌಟ್. ಐ ಆಮ್ ವರಿಡ್ ಅಬೌಟ್ ಯು. ನಾನು ನಿನ್ನ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ. ಸಫರ್ ಫ್ರಮ್. ಐ ಆಮ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಐ ಆಮ್ ನಾಟ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಇನ್ನ ಫಾರ್ ಎಕ್ಸಾಂಪಲ್, ಸಫರ್ ಫ್ರಮ್ ಅಂತಕ್ಕಂತ ಫ್ರೇಸಲ್ ಪ್ರಿಪೋಸಿಷನ್ ಅನ್ನ ನಾವು ಹೆಂಗ್ ಬಳಸ್ತೀವಿ, ಐ ಆಮ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಸಕ್ಸೀಡ್ ಇನ್. ಮೇ ಯು ಸಕ್ಸೀಡ್ ಇನ್ ಯುವರ್ ಎಕ್ಸಾಮ್. ನೀನು ನಿನ್ನ ಎಕ್ಸಾಮ್ ಅಲ್ಲಿ ಸಕ್ಸೀಡ್ ಆಗು. ಬಿಲಾಂಗ್ ಟು. He belongs to cultural family. Then
ಅಗ್ರಿ ವಿತ್ ಐ ಆಮ್ ಅಗ್ರಿ ವಿತ್ ಹಿಮ್, ಐ ಅಗ್ರಿ ವಿತ್ ಹಿಮ್, ಐ ಅಗ್ರಿ ವಿತ್ ಹಿಮ್. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಫ್ರೇಸಲ್ ಪ್ರಿಪೋಸಿಷನ್ ಗಳನ್ನ ಬಳಸ್ತೀವಿ. ಇನ್ನು ನಾವು ಯಾವ ರೀತಿ ವರ್ಬ್ ನ ಜೊತೆ ಬಳಸ್ತೀವಿ, ನಾಮಪದ ಮತ್ತು ಆಬ್ಜೆಕ್ಟ್ ನ ಒಂದು ಸಂಬಂಧಗಳನ್ನ ಗುರುತಿಸಲು ಬಳಸ್ತೀವಿ. ಅದೇ ರೀತಿ ಆ ಒಂದು ಸೆಂಟೆನ್ಸ್ ನ ಕೊನೆಯಲ್ಲಿಯೂ ಕೂಡ ನಾವೇನ್ ಬಳಸ್ತೀವಿ, ಪ್ರಿಪೋಸಿಷನ್ ಗಳನ್ನ ಬಳಸ್ತೀವಿ. ಸೆಂಟೆನ್ಸ್ ನ ಕೊನೆಯಲ್ಲೂ ಕೂಡ ನಾವೇನ್ ಬಳಸಬಹುದು, ಪ್ರಿಪೋಸಿಷನ್ ಗಳನ್ನ ಬಳಸ್ತೀವಿ, ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ಒಂದೆರಡು ಎಕ್ಸಾಂಪಲ್ ಹಾಕಿದ್ವಿ ನೋಡಿ. ವೇರ್ ಆರ್ ಯು ಫ್ರಮ್, ನೀನು ಎಲ್ಲಿದವನು, ನೀನು ಎಲ್ಲಿಂದ. ಈ ಫ್ರಮ್ ಅಂತಕ್ಕಂಥದ್ದು ಕೊನೆಯಲ್ಲದ, ಸೆಂಟೆನ್ಸ್ ನ ಕೊನೆಯಲ್ಲಿ ಏನ್ ಬಳಸಿದೀವಿ ನಾವು, ಪ್ರಿಪೋಸಿಷನ್ ಅನ್ನ ಬಳಸಿದೀವಿ. ಇನ್ ದ ಸೆಕೆಂಡ್ ಸೆಂಟೆನ್ಸ್, ಐ ಲೈಕ್ ದ ಪೀಪಲ್ ಐ ಆಮ್ ವರ್ಕಿಂಗ್ ವಿತ್, ನಾನು ನನ್ನ ಜೊತೆ ವರ್ಕ್ ಮಾಡ್ತಕ್ಕಂತಹ ಜನರಿಗೆ ಲೈಕ್ ಮಾಡ್ತೀನಿ. ಅಂದ್ರೆ ಈ ವಿತ್ ಅಂತಕ್ಕಂತಹ ಪ್ರಿಪೋಸಿಷನ್ ಎಲ್ಲಿ ಬಳಸಿದೀವಿ, ಸೆಂಟೆನ್ಸ್ ನ ಕೊನೆಯ ಭಾಗದಲ್ಲಿ ಬಳಸಿದೀವಿ. ಓಕೆ ಫ್ರೆಂಡ್ಸ್, ಇದಿಷ್ಟು ನಮ್ಮ ಪ್ರಿಪೋಸಿಷನ್ ಗಳ ಕುರಿತು ಒಂದು ಶಾರ್ಟ್ ಇಂಟ್ರೊಡಕ್ಷನ್ ಅಥವಾ ಶಾರ್ಟ್ ಒಂದು ಕ್ಲಾಸ್ ಆಯ್ತು. ಎಲ್ಲರಿಗೂ ಧನ್ಯವಾದಗಳು.